ಸೆಕ್ಷನ್ ಯು ಬಗ್ಗೆ ನೋಡಿದ್ವಿ ನಾವು ಫಸ್ಟ್. ಅದರಲ್ಲಿ ಫುಲ್ ಸೆಕ್ಷನ್ ನೋಡಿದ್ವಿ, ಆಮೇಲೆ ಹಾಫ್ ಸೆಕ್ಷನ್ ನೋಡಿದ್ವಿ. ಇಲ್ಲಿ ಫುಲ್ ಸೆಕ್ಷನ್ ನೋಡಿದ್ವಿ, ಹಾಫ್ ಸೆಕ್ಷನ್ ನೋಡಿದ್ವಿ. ಇವತ್ತು ಆಫ್ಸೆಟ್ ಸೆಕ್ಷನ್. ಆಫ್ಸೆಟ್ ಸೆಕ್ಷನ್ ಅಂದ್ರೆ ಇಲ್ಲಿ ಎಲ್ಲಿ ಯೂಸ್ ಮಾಡ್ತಾರಪ್ಪ ಅಂತಂದ್ರೆ, offset section is used when a full section or half section is not useful. ಅಂದ್ರೆ ನಾವು ಒಂದೇನಲ್ಲಿ ಬಾಕ್ಸ್ ಇರುತ್ತೆ, ಈ ಬಾಕ್ಸ್ ನಲ್ಲಿ ಇಲ್ಲೊಂದು ಏನಾರ ನಾವು ಐಟಮ್ ಸೇರಿಸಬೇಕಾಗಿತ್ತು, ಬಾಗ್ಲಿ ಅದ್ರಲ್ಲಿ ಹಾಕ್ಬೇಕಿತ್ತು ಅಂದ್ರೆ ನಮ್ಗೆ ನಮ್ ಬಾಕ್ಸ್ ಈ ಸೈಜ್ ಇರುತ್ತೆ, ದೊಡ್ಡದಿರುತ್ತೆ, ನಮ್ ಸೈಜ್ ಬೇರೆ ಇರುತ್ತೆ. ಆ ಸೈಜ್ ಹಾಕಕ್ ಹೋದ್ರೆ ಆಗಲ್ಲ, ಅದಕ್ಕೆ ನಾವು ಹಾಫ್ ಕಟ್ ಮಾಡಿ ಹಾಕಕ್ ಹೋಗ್ತೀವಿ. ಆಗಲ್ಲ ಅಂದ್ರೆ ಕಾಲ್ ಕಟ್ ಮಾಡಿ ಹಾಕಕ್ ಹೋಗ್ತೀವಿ, ಕಾಲ್ ಭಾಗ ಇದ್ರಲ್ಲಿ ಇಷ್ಟು, ಇದು ಹಾಫ್ ಆಗುತ್ತೆ, ಇದು ಹಾಫ್, ಇದು ಫುಲ್ ಆಗುತ್ತೆ. ಅಂದ್ರೆ ಫುಲ್ ಅಂದ್ರೆ ನಾವು ಹಾಫ್ ಮಾಡ್ಕೊಂತೀವಿ, ಹಾಫ್ ಮಾಡ್ಕೊಂಡ್ರೆ ಇದು ಫುಲ್ ಅಂತೀವಿ. ಫುಲ್ ಸೆಕ್ಷನ್ಗೆ ಇದು ಹಾಫ್ ಆಗುತ್ತೆ. ಇಲ್ಲಿ ಕ್ವಾರ್ಟರ್ ಅಂದ್ರೆ ಇದು ಹಾಫ್ ಸೆಕ್ಷನ್ಗೆ ಅಂತ ನಾವು ಕ್ವಾರ್ಟರ್ ಅಂತೀವಿ, ಅಂದ್ರೆ ಕಾಲ್ ಭಾಗ ಅಂತೀವಿ. ಅಲ್ಲಿ ಈ ಭಾಗ ಕೊಡಕ್ ಹೋಗ್ತೀವಿ ನಾವು, ಇಲ್ಲಿ ತೋರಿಸಿಲ್ಲ ಈ ಭಾಗ ಕುಂಚಕ್ ಹೋಗ್ತಿರ್ತೀವಿ, ಇಲ್ಲ ಈ ಭಾಗ ಇಲ್ಲಿನ ಇದು ಕೂಡಲ್ಲ. ಏನಂತಂದ್ರೆ ಈ ಭಾಗ ಕೊಡಲ್ಲ, ಈ ಭಾಗ ಕೊಡಲ್ಲ. ಅವಾಗ ಹೇಳ್ತೀವಿ ನಾವು ಸುಮ್ಮನೆ ಐತಿ, ನಮ್ಗೆ ಇಲ್ಲಿ ಯಾವ ಸೈಜ್ ಕೊಡುತ್ತೆ ನಮ್ಗ ಅಡ್ಜಸ್ಟ್ ಮಾಡಿ ಕಟ್ ಮಾಡ್ತೀವಿ ನಾವು, ಅಲ್ಲಿ ಬ್ರೋಕನ್ ಮಾಡ್ತೀವಿ. ಅವಾಗ ಹೇಳ್ತೀವಿ ನಾವು, ಅದಕ್ಕೆ ನಾವು ಆಫ್ಸೆಟ್ ಸೆಕ್ಷನ್ ಅಂತ ಹೇಳ್ತೀವಿ ನಾವು. ಆಫ್ಸೆಟ್ ಸೆಕ್ಷನ್ ಅಂದ್ರೆ ಎಲ್ಲಿ ಫುಲ್ ಸೆಕ್ಷನ್ ಅಥವಾ ಹಾಫ್ ಸೆಕ್ಷನ್ ಯೂಸ್ ಆಗಲ್ಲ, ಅಲ್ಲೇ ಹೇಳ್ತೀವಿ ನಾವು ಈ ಸೆಕ್ಷನ್ ನ ಯೂಸ್ ಮಾಡ್ತೀವಿ ನಾವು. ಗೊತ್ತಾಯ್ತಾ? ಈ ಡ್ರಾಯಿಂಗ್ ಹಾಕೊಂಡಿದ್ರು ಸೇರಿಸ್ಕೊಂಡು 40 ಯಾಕ ಜಾಯಿನ್ ಆಗ್ತಾ ಇಲ್ಲ ಕ್ಲಾಸ್ಗೆ? ಮೊಹಮ್ಮದ್ ಸಿಮಿ ಕ್ಲಾಸ್ಗೆ ಜಾಯಿನ್ ಆಗ್ತಾ ಇಲ್ಲ. ಅವ 40 ಬಸವರಾಜ್ ಶಾಲೆ ಯಾರು 40 ಅಂತ ನೋಡುದು. ಇಲ್ಲಿ ಲೈನ್ ಹಾಕೊಂಡು ನಾವು ಫಸ್ಟ್ ತಗೊಂಡು ಲೈನ್ ಹಾಕೊಂಡು ಈಗ ಟರ್ನ್ ಮಾಡಿ ಲೈನ್ ಹಾಕೊಂಡಿರ್ತೀವಿ. ಆಮೇಲೆ ಹೈಟ್ ಬಂದು ಹಾಕೊಳ್ತೀವಿ. ಇಲ್ಲಿ 3 ಲೈನ್ ಹಾಕೊಂಡು ನಾವು ಈ ಸೈಜ್ ಇರಲ್ಲ, ಆದ್ರೆ ನಾವು ಸೈಜ್ ಹಾಕೋಬೇಕಂತ ಸೈಜ್ ಒಂದಿಷ್ಟು ನೋಡ್ಕೋಬೇಕಾಗುತ್ತೆ. ಈ 3 ಲೈನ್ ಹಾಕಿದ್ಮೇಲೆ ಈ ಕಡೆ ಒಂದು 50 ತಗೊಳ್ರಿ, ಇನ್ನೊಂದು 30 ತಗೊಂಡ್ಬರ್ರಿ. ಲೆಫ್ಟ್ ಸೈಡ್ 30, ರೈಟ್ ಸೈಡ್ 50. ಇಲ್ಲಿ ನಾವು 30 ತಗೊಂಡಿವಿ. ನೀವು ಇಲ್ಲಿ 40 ತಗೊಂಡು ಇಲ್ಲಿ 80 ತಗೋಬಹುದು, ಅಂದ್ರೆ ಹಂಗೆ ಬರುತ್ತೆ. ಇಲ್ಲಾಂದ್ರೆ ಇಲ್ಲಿ 40 ತಗೊಂಡು ಇಲ್ಲಿ 70 ತಗೋಬಹುದು. ಇಲ್ಲಿ ನಾವು ಎಷ್ಟು ತಗೊಂತೀವಿ? ಇಲ್ಲಿ 40 ತಗೊಂಡ್ರೆ ಇಲ್ಲಿ 70 ತಗೋಬೇಕು. 80 ಬರ್ತಿಲ್ಲ ಅಂತಲ್ಲ, ಏನಾಗಲ್ಲ. 80 ತಗೋಬಹುದು, 70 ತಗೋಬಹುದು. ನೀವು ಹಾಕೋದಿಲ್ಲ, ಇದರಲ್ಲಿ ಸುಮ್ಮನೆ ಸೈಜ್ ಇರಂಗಿಲ್ಲ, ಸುಮ್ಮನೆ ನಾವು ಅಂದಾಜ್ ಹಾಕ್ತೀವಿ ನಾವು. ಹಿಂಗಾಗಿ ನಾವು ಆದ್ರೆ ಒಂದು ಸೈಜ್ ತಗೊಳ್ಳೋಣ, ಯಾಕಂದ್ರೆ ಇಲ್ಲಿ ನಮ್ಗೆ ಬೇಕಾಗುತ್ತೆ. ಹೈಟ್ 5 ತಗೊಳ್ಳೋಣ. ಇದು ಫಸ್ಟ್ ಒಂದು ಬಾಕ್ಸ್ ನೋಡ್ಕೊಂಡ್ರೆ, ಫಸ್ಟ್ ಬಾಕ್ಸ್ ಹಾಕೊಂಡು ಕ್ಲೋಸ್ ಮಾಡ್ಕೊಂಡ್ಬಿಡ. ಫಸ್ಟ್
ಕ್ಲೋಸ್ ಆಯ್ತಾ ಇಲ್ಲಿ. ಈಗ ಇದನ್ನ ಮೂವ್ ಮಾಡ್ಕೋಬೇಕು ಸಿಸ್ಟರ್ಲೆ. ಹಿಡಿದು ಸಬ್ಸ್ಕ್ರೈಬ್ ಸೆಟ್ ಮಾಡ್ಕೊಂತೀವಿ. ಈ ಲೈನ್ಗೆ ಕೆಳಗಡೆ ಇನ್ನೊಂದು ಸಬ್ಸ್ಕ್ರೈಬ್ ಸೆಟ್ ಮಾಡಿ ಸರಿ ತಗೊಂಡು ಏನಂತ ನಾವು ಉಲ್ಟಾ ತೆಗೆದು ಒಂದು ಲೈನ್ ಹಾಕೊಂತೀವಿ. ಯಾವ ತರ ಇಲ್ಲೊಂದು ಲೈನ್ ಹಾಕಬೇಕು. ನೀವು ಅಲ್ಲಿ ಹಿಡ್ಕೊಂಡ್ ಬರುತ್ತೆ. ಅಲ್ಲಿ ಹಿಡ್ಕೊಂಡ್ರೆ ನಮ್ಗೆ ಸೆಸ್ಕೋರಲ್ಲಿ ಜಾಗ ದೊಡ್ಡದಾಕ ಬರಲ್ಲ ನಮ್ಗೆ. ಇಲ್ಲಿ ನೀವು ಅಲ್ಲಿ ಹಿಡ್ಕೊಂಡ್ರೆ ಎರಡು ಕಡೆ ಮೂವ್ ಆಗುತ್ತೆ. ಈ ತರ ನಾವು ಇನ್ನ ಲೈನ್ ಮೂವ್ ಮಾಡ್ತೀವಿ. ಈಗ ನಮ್ಗೆ ಒಂದು ಬಾಕ್ಸ್ ರೆಡಿ ಆಯ್ತು. ಈಗ ಹೇಳ್ತಾ ಇದ್ರೆ ಸೈಜ್ ಲೆಕ್ಕ ಇಲ್ಲಿ ಇಂಪಾರ್ಟೆಂಟ್ ಅಲ್ಲ. ಆದ್ರೆ ನಾವು ಡ್ರಾಯಿಂಗ್ ಸ್ವಲ್ಪ ಈ ಕಡೆ ಜಾಸ್ತಿ ಇರಬೇಕು, ಇದು ಲೆಂತ್ ಕಮ್ಮಿ ಇರಬೇಕು ಅಷ್ಟೇ. ಇಲ್ಲಿ 40 ತಗೊಂಡು ಇಲ್ಲಿ 70 ತಗೊಂಡು 10 ತಗೋಬಹುದು. ನೀವು 5 ತಗೋಬಹುದು. 10 ತಗೊಂಡು ಬರುತ್ತೆ, 5 ತಗೊಂಡು ಬರುತ್ತೆ, 10 ತಗೊಂಡು ಬರೋದಿಲ್ಲ. ಹೌದಾ? ಇಲ್ಲಿ ಏನ್ ಮಾಡಬೇಕು ಅಂದ್ರೆ ಫಸ್ಟ್ ಸೆಂಟ್ರಲ್ ತಗೋಬೇಕು. ಎರಡು ಕಡೆ ನಾವು ಇಲ್ಲಿ ಎಷ್ಟು ತಗೊಂಡಿವಿ ಇದ್ರ ಅರ್ಧ ಸೆಂಟ್ರಲ್ ಹಾಕಬೇಕು ಲೈನ್. ಇಲ್ಲಿ ಸೆಂಟ್ರಲ್ ಹಾಕೊಂಡು ಇಲ್ಲಿಂದ ಇನ್ನೊಂದು ಸೆಂಟ್ರಲ್ ಹಾಕೋಬೇಕು. ಸೆಂಟ್ರಲ್ ಹಾಕಪ್ಪ ಅಂದ್ರೆ ಇದು ನಮ್ಗೆ ಇವೆಲ್ಲ ಇದರಲ್ಲಿ ಎಲಿಪ್ಸ್ ಬರ್ತಾವ, ಮಾಡಕ್ ಬೇಕಾಗುತ್ತೆ. ಸೆಂಟ್ರಲ್ ಆಯ್ತಾ ನಮ್ಗೆ ಇಲ್ಲಿ 4 ಎಲಿಪ್ಸ್ ಬರ್ತಾವ ಟೋಟಲ್. ಇದರಲ್ಲಿ 4 + 3 7 ಎಲಿಪ್ಸ್ ಬರ್ತಾವ. ಆ 7 ಎಲಿಪ್ಸ್ ಇಲ್ಲಿ ಹಾಕ್ಬೇಕು. ಅಂದ್ರೆ ಈಗ ಇಲ್ಲಿ ಐತಿಲ್ಲ, ಇಲ್ಲಿಂದ ಸೆಂಟ್ರಲ್ ಹಾಕಬೇಕು, ಒಂದು ಹಾಕಬೇಕು. ಇದರಲ್ಲಿ ಸೆಂಟ್ರಲ್ ಹಾಕಬೇಕು ಒಂದು. ಅಂದ್ರೆ ಇಲ್ಲಿ 40 ತಗೊಂಡು ನಾವು ಇಲ್ಲಿ 20ಗೆ ಒಂದು ಮಾರ್ಕ್ ಮಾಡಿವಿ ಸೆಂಟ್ರಲ್ ಲೈನ್. 20 10 ಒಂದು ಮಾರ್ಕ್, 10 ಒಂದು ಸೆಂಟ್ರಲ್ ಲೈನು, 20 ಒಂದು ಸೆಂಟ್ರಲ್ ಲೈನು, 30 ಒಂದು ಸೆಂಟ್ರಲ್ ಲೈನು. ಈ ಸೆಂಟ್ರಲ್ ಲೈನ್ ತಗೋಗಿ 4 3 ಸೆಂಟ್ರಲ್ ಲೈನ್ ಆದ್ರೆ ನಿಮ್ ಡ್ರಾಯಿಂಗ್ ಸ್ವಲ್ಪ ಈಜಿ ಆಗುತ್ತೆ. ಇವೆಲ್ಲ ತಿನ್ನಾಗಿರ್ಬೇಕು, ಯಾಕಂದ್ರೆ ನಮ್ಗೆ ಇಲ್ಲಿ ಡ್ರಾಯಿಂಗ್ ಬಹಳ ಬರುತ್ತೆ. ಇಲ್ಲಿ ತಿನ್ನಾಗಿರ್ಬೇಕು. ಇಲ್ಲ ಆಯ್ತಾ? ಇಲ್ಲಿಂದ 10 ಐತೆ, ಅದ ತರ ಇಲ್ಲಿಂದ 10 ಒಂದು ಹಾಕಬೇಕು, ಇಲ್ಲಿಂದ 10 ಅಂತ ಹಾಕಬೇಕು. ಏನ್ ಮಾಡಿದ್ವಿ? 10 ಒಂದು ಸೆಂಟ್ರಲ್ ಹಾಕೊಂಡ್ವಿ. ಇಲ್ಲಿ 10 ಐತಿ, ಇಲ್ಲಿ 10 ಐತಿ, ಇಲ್ಲಿ 10 ಐತಿ, 4 ಭಾಗ ಮಾಡಿವಿ. ಇಲ್ಲಿ 10 ಬಿಟ್ಕೋಬೇಕು, ಇಲ್ಲಿ 10 ಬಿಟ್ಕೋಬೇಕು. ನಾವು ಅಲ್ಲಿ ಲೈನ್ ಹಾಕಬೇಕು, ಸೆಂಟ್ರಲ್ ಲೈನ್. ಸಂತೆ ಕಾಣ್ತದ? ಸಂತೆ ಹಾಕಾಗತ್ತ? ಫಸ್ಟ್ ಇದನ್ನ ಬಾಕ್ಸ್ ಹಾಕಬೇಕು. ಬಾಕ್ಸ್ ಸೈಜ್ ಇರಂಗಿಲ್ಲ, ಅನ್ನೋದು ಹಾಕ್ಬೇಕು. ಅದಕ್ಕೆ ನೀವು 80 ಹಾಕೊಂಡ್ರು ಬರುತ್ತೆ, 40 ಹಾಕೊಂಡ್ರು ಬರುತ್ತೆ. ಇದು 70 ಹಾಕೊಂಡ್ರೆ ಎಷ್ಟು ಹಾಕೋಬಹುದು ಅಂದ್ರೆ ಇದು ಸ್ವಲ್ಪ ಕಡಿಮೆ ಇರ್ಬೇಕು, ಲೆಂತ್ ಜಾಸ್ತಿ ಇರ್ಬೇಕು ಅಷ್ಟೇ. ಹೈಟ್ ನೀವು 5 ಹಾಕೊಂಡು ಬರುತ್ತೆ, 10 ಹಾಕೊಂಡು ಬರುತ್ತೆ.
ಹೌದಾ? ಇದ್ರಲ್ಲಿ ಏನ್ ಮಾಡ್ಬೇಕಂದ್ರೆ 1 2 3 4 4 ಭಾಗ ಡಿವೈಡ್ ಮಾಡಬೇಕು ನೋಡ. ಇದರಲ್ಲಿ 1 2 3 ಇದರಲ್ಲಿ ಸೆಂಟ್ರಲ್ ಹಾಕೋಬೇಕು. ಆಮೇಲೆ ಇಲ್ಲಿ ಎಷ್ಟು ಬಿಟ್ಟಿರ್ತೀವಿ, ಇಲ್ಲಿಂದ ಎಷ್ಟು ಬಿಟ್ಟಿರ್ತೀವೋ ಅಷ್ಟು ಇಲ್ಲಿ ಬಿಟ್ಟು ಒಂದು ಸೆಂಟ್ ಇದು ಮಾಡ್ಕೋಬೇಕು. ಇಲ್ಲಿ ಇಷ್ಟ ಆಯ್ತಾ? ಈಗ ನೆಕ್ಸ್ಟ್ ಏನಂದ್ರೆ ಎಲಿಪ್ಸ್ ಮಾಡ್ಬೇಕು. ನಾವು ಇಲ್ಲಿ ಎಲಿಪ್ಸ್ ಮಾಡ್ಬೇಕಂದ್ರೆ ನಾವು ಇಲ್ಲಿ ನಮ್ಗೆ ಇಲ್ಲಿ ಟಾಪ್ ಅಲ್ಲಿ ಬರ್ತದೆ. ಇಲ್ಲಿ ಏನಾಗ್ತದೆ ನಮ್ಗೆ ಇಲ್ಲಿ ಎಲಿಸ್ಬೇಕು. ಹಿಂಗ ಇಲ್ಲಿ ಪಾಯಿಂಟ್ ಐತಿ, ಸೆಂಟರ್ ಪಾಯಿಂಟ್ ಇಲ್ಲೇ ಐತಿ, ಇಲ್ಲೇ ಐತಿ, ಇಲ್ಲೊಂದು ಬರ್ತಿ, ಇಲ್ಲೊಂದು ಬರ್ತಿ, 4 ಬೇಕು. ಇಲ್ಲೊಂದು ಐತಿ. ಈಗ ಏನ್ ಮಾಡ್ಬೇಕಂದ್ರೆ ನಾವ್ ಇಲ್ಲಿ ಈ ತರ ಲೈನ್ ಬೇಕು. ಹಿಂಗ ಈ ತರ ಬಾಕ್ಸ್ ಆಗ್ಬೇಕು. ಅಂದ್ರೆ ಇದು ಸೆಂಟರ್ ಪಾಯಿಂಟ್, ಈ ಸೆಂಟರ್ ಪಾಯಿಂಟ್ ಇಲ್ಲಿ ಐತಿ. ಈ ತರ ಈ ಲೈನ್ ಸೆಂಟರ್ ಪಾಯಿಂಟ್ ಐತಿ. ನಮ್ಗೆ ಇಲ್ಲಿ ಲೈನ್ ಐತಿ. ಇಲ್ಲಿ ನಮ್ಗೆ ಇಲ್ಲಿ ಏನ್ ಮಾಡಿದ್ವಿ ಅಂದ್ರೆ ನಾವು ಹಿಂಗ್ ತಗೊಂಡು ಲೈನ್ ಆಗಲ್ಲ. ಆಲ್ರೆಡಿ ಇದೇ ಪ್ಯಾರಲಲ್ ಒಂದು ಲೈನ್ ತಗೊಂಡಿವಿ. ಇದೇ ಪ್ಯಾರಲಲ್ ಲೈನ್ ತಗೊಂಡಿವಿ. ತಗೊಂಡ್ಮೇಲೆ ಇಲ್ಲಿಂದ ಏನ್ ಮಾಡ್ಬೇಕು ಅಂದ್ರೆ ನಾವು ಒಂದು ಬಾಕ್ಸ್ ಹಾಕೋಬೇಕು. ಇಲ್ಲಿಂದ ನಾವು ಎಷ್ಟು ಅಕ್ಕಿಂತಂದ್ರೆ ಒಂದು 5 ಅಕ್ಕಿಂತ ಸಾಕು ಅಷ್ಟೇ. ಸಣ್ಣ ಹಾಕೋಬಹುದು, 10 ಹಾಕೋಬಹುದು. 10 ಹಾಕೊಂಡು ಬರುತ್ತೆ. 10 ಹಾಕಂತಂದ್ರೆ ಅದು 5 ಕೆಳಗಡೆ ಬರ್ಬೇಕು. ಅರ್ಧ ನಾವಿಲ್ಲಿ ಎಷ್ಟು ಹಾಕಂತೀವಿ ಅದ್ರ ಅರ್ಧ ಕೆಳಗಡೆ ಬರ್ಬೇಕು. ಈ ಪಾಯಿಂಟ್ ಲಿಂದ ನಾವಿಲ್ಲಿ ಜಾಗ ನೋಡ್ಕೊಂಡು 10 ಬಾಕ್ಸ್ ಹಾಕಬೇಕಂದ್ರೆ ನಾವಿಲ್ಲಿ 5 ಕೆಳಗಡೆ ಬರಬೇಕು. ಕೆಳಗಡೆ ಬಂದು ಅಲ್ಲೇ ನೋಡಕಂದ್ರೆ ಈ ಪ್ಯಾರಲ್ ಈ ಪಾಯಿಂಟ್ ಲಿಂದ ಇಲ್ಲಿ ಅಷ್ಟು ಲೈನ್ ಹಾಕ್ಬೇಕು 10 ಇದ್ದು. ಅದೇ ತರ ಈ ಪ್ಯಾರಲ್ ತಗೊಂಡು ಇಲ್ಲೊಂದು ಲೈನ್ ಹಾಕಬೇಕು. ಅರ್ಥ ಆಯ್ತಾ? ಇಲ್ಲಿ 5, ಇಲ್ಲಿ 5 ಆಯ್ತು. ಅದೇ ತರ ಇಲ್ಲಿಂದ ಇದನ್ನ ಸೇರಿಸಬೇಕು. ಈ ತರ ಲೈನ್ ಹಾಕ್ಬೇಕು. ಇಲ್ಲಿ ಅದ್ರ ಲೈನ್ ಕಾಣಿಸ್ಬಾರ್ದು, ತಿನ್ನಾಗಿರ್ಬೇಕು. ನಾನು ಟಿಕ್ ಹಾಕ್ತೀನಿ ಇಲ್ಲಿ ಕಾಣ್ಲಿ ಅಂತ, ನೀವು ಮಾತ್ರ ತಿನ್ನ ಹಾಕ್ಬೇಕು. ಇದರಲ್ಲಿ ಎಲಿಸ್ ಬರ್ತದೆ ಅಲ್ಲಿ. ಅದೇ ತರ ಇಲ್ಲೊಂದು ಹಾಕ್ಬೇಕು ಸೇಮ್. ಇಲ್ಲಿಂದ ಈ ಪಾಯಿಂಟ್ ಲಿಂದ ಕೆಳಗಡೆ 5 ಕೆಳಗಡೆ ಬರ್ಬೇಕು. ಲೈನ್ ಸೆಂಟ್ರಲ್ ಲೈನ್ ಕೆಳಗಡೆ ಪಾಯಿಂಟ್ ಮಾಡಿ ಅಲ್ಲಿ ಐತಿ. ಅದೇ ತರ ಬಾಕ್ಸ್ ಬರ್ಬೇಕು. ಇದೇ ತರ ಬಂದ್ಬಿಡ್ತು. ಬರೀ 1 ಸೆಕೆಂಡ್ ಸಾಕು, ಲೈನ್ ಬಂದೋಗುತ್ತೆ. ಮ್ಯೂಟ್ ಮಾಡೋದು. ಈ ತರ ಇದೇ ಲೈನ್ ಇಲ್ಲಿ ಬಂದಿರುತ್ತೆ. ಇದರಲ್ಲೇ ಒಂದ್ ಸೈಡ್ ಹಾಕೊಂಡು ಎಲ್ಲ ಕಡೆ ಬರುತ್ತೆ. ಇಲ್ಲಿ 5 ಅಂದ್ರೆ ಇಲ್ಲಿ ಈ ಕಡೆ 5 ಈ ಕಡೆ 5 ಮಾರ್ಕ್ ಮಾಡ್ಕೋಬೇಕು. ಇದೆಲ್ಲ ಇಲ್ಲಿ ಬಂದಿರ್ತಾವ. ಒಂದ್ ಸೈಡ್ ಮಾಡ್ಕೊಂಡು ಸಾಕು, ಎಲ್ಲ ಬರ್ತವೆ. ಇಲ್ಲಿ 4 ಬಾಕ್ಸ್ ರೆಡಿ ಆದವು. ಈ 4 ಬಾಕ್ಸ್ ಫಸ್ಟ್ ಒಂದು ಎಲಿಪ್ಸ್ ಹಾಕಬೇಕು. ಎಲಿಪ್ಸ್ ಮಾಡಕ್ ಹೋದ್ರೆ ಈ ಪಾಯಿಂಟ್ ಇಂದ ನಾವೇನ್ ಮಾಡ್ತೀವಿ, ಸೆಂಟರ್ ಪಾಯಿಂಟ್ ಎಲ್ಲಕ್ಕೂ ಈ ಪಾಯಿಂಟ್ ಲೈನ್ ಹಾಕಂತೀವಿ. ಆಮೇಲೆ
ಈ ಪಾಯಿಂಟ್ ಇಂದ ಅಪೋಸಿಟ್ ಲೈನ್ ಹಾಕಂತೀವಿ. ಈ ಪಾಯಿಂಟ್ ಏನ್ ಮಾಡ್ತಾವೆ, ಈ ಪಾಯಿಂಟ್ ಇಂದ ಅಪೋಸಿಟ್ ಹಿಂಗ್ ಹಾಕಂತೀವಿ, ಇದಕ್ಕೆ ಇಲ್ಲಿಂದ ಹಿಂಗ್ ಹಾಕಂತೀವಿ. ಎಲ್ಲ ಸೇಮ್. ಇಲ್ಲಿ ತಗೊಂಡ್ರೆ ನಾವೇನ್ ಮಾಡ್ತೀವಿ, ಇಲ್ಲಿಂದ ತಗೊಂಡು ಇದನ್ನ ವಿ ಶೇಪ್ ಮಾಡ್ತೀವಿ, ಇಲ್ಲಿಂದ ತಗೊಂಡು ಇದನ್ನ ವಿ ಶೇಪ್ ಮಾಡ್ತೀವಿ. ಇಲ್ಲಿ ತಗೊಂಡು ಎಲ್ಲಿ ಸಾಕಾದ್ ನೋಡುತ್ತೆ ನೀವು. ನಮ್ಗೆ ಇಲ್ಲಿ ಬಾಕ್ಸ್ ಬಂದಿರ್ತಿ ಹಿಂಗೆ. ಈ ತರ ಬಾಕ್ಸ್ ಇದು. ಇಲ್ಲಿ ನಾವು ಈ ತರ ಸೆಂಟ್ರಲ್ ಹಾಕೊಂಡಿರ್ತೀವಿ. ಸೆಂಟ್ರಲ್ ಮಾತಿ ಏನ್ ಮಾಡ್ತೀವಿ ಅಂದ್ರೆ ಇಲ್ಲಿ ಇದನ್ನ ಕಟ್ ಮಾಡ್ತೀವಿ ನಾವು ಈಕ್ವಲ್ ಆಗಿ. ಎಷ್ಟು ಇರ್ತ ಅದ್ರ ಅರ್ಧ. ಅವು ಈ ಪಾಯಿಂಟ್ ಇಂದ ಇಲ್ಲಿ ಸೇರಿಸಿರ್ತೀವಿ, ಈ ಪಾಯಿಂಟ್ ಇಂದ ಇಲ್ಲಿ ಸೇರಿಸಿರ್ತೀವಿ. ಅದೇ ತರ ಈ ಪಾಯಿಂಟ್ ಇಲ್ಲಿ ಸೇರಿಸ್ತೀವಿ, ಈ ಪಾಯಿಂಟ್ ಇಂದ ಇಲ್ಲಿ ಸೇರಿಸಿರ್ತೀವಿ. ಇಲ್ಲಿ ಈಗ ಒಳಗಡೆ ಬಂದಿದೆ ಆತರ. ಆಮೇಲೆ ಇಲ್ಲಿ ಹೋಗಿದ್ನ ಇಲ್ಲಿ ತಕ್ಕಬೇಕು. ಇಲ್ಲಿ ಇಲ್ಲಿಂದ ಹಿಂಗ್ ಸೇರಿಸ್ಬೇಕು, ಈ ಪಾಯಿಂಟ್ ಹಿಂಗ್ ಸೇರಿಸ್ಬೇಕು. ಕಂಪಸ್ ಮುಖಾಂತರ ಮತ್ತೆ ಇಲ್ಲಿ ಪಾಯಿಂಟ್ ಇಟ್ಕೊಂಡು ಇವೆರಡು ಹಾಕ್ಬೇಕು, ಈ ಪಾಯಿಂಟ್ ಇಲ್ಲಿ ಹಾಕ್ಬೇಕು. ಇಲ್ಲಿ ಇಟ್ಕೊಂಡು ಇವೆರಡು ಸೇರಿಸ್ಬೇಕು, ಇಲ್ಲಿ ಇಟ್ಕೊಂಡು ಇವೆರಡನ್ನು ಸೇರಿಸ್ಬೇಕು. ಅದೇ ತರ ಇಲ್ಲಿ ನಾವು ಕಾಣಿಸ್ತಾ ಮಾಡೋಣ. ಈಗ ಸಣ್ಣದಾಗ್ತದೆ, ಅಲ್ಲಿ ದೊಡ್ಡ ತೋರಿಸ್ತೀನಿ. ಅದೇ ತರ ಇಲ್ಲಿ ಆ ಮೆಥಡ್ ಮೇಲೆ ಇಲ್ಲಿ ಮಾಡಬೇಕು. ಎಲಿಪ್ಸ್ ಬಹಳ ಇಂಪಾರ್ಟೆಂಟ್. ಎಲಿಪ್ಸ್ ಹಾಕೋಬೇಕು. ಇಲ್ಲಿ ಸ್ವಲ್ಪ ಕಾಣುತ್ತೆ, ಆದ್ರೆ ನಾವು ಮಾಡ್ಕೊಂಡ ಪೂರ ಹೋಗುತ್ತದೆ ಡ್ರಾಯಿಂಗ್. ಇಷ್ಟು ಆಯ್ತು. ಈಗ ಎಲಿಪ್ಸ್ ಆಗ ನಮಗೆ ನಿಮ್ಗೆ ಎಕ್ಸ್ಟ್ರಾ ಇನ್ನು ಬಾಕ್ಸ್ ಎಲ್ಲ ಅಳಿಸ ಹೋಗೋದು. ಅದಕ್ಕೆ ನಾನು ಮತ್ತೆ ಹೇಳಿದ ತಿನ್ನ ಹಾಕಬೇಕು ಅಂತಂದು. ಯಾಕಂದ್ರೆ ನಮ್ಗೆ ಬೇಕಾಗಿರೋದು ಎಲಿಪ್ಸ್ ಅಷ್ಟೇ. ಈಗ ಇನ್ನು ಈ 4 ಆಗ ಇನ್ನು 3 ಹಾಕ್ಬೇಕು ಎಲಿಪ್ಸ್. ಅದು ಇಲ್ಲಿ ಹಾಕ್ಬೇಕು. ಇಲ್ಲ ಆಯ್ತಾ, ಇದೊಂದು ಇಷ್ಟ ಬರುತ್ತಾ ನಾವು ನೋಡೋಣ. ಅಷ್ಟು ಬರಲ್ಲ. ಈಗ ನಮ್ಗೆ ಇಲ್ಲಿ ಸೆಂಟರ್ ಪಾಯಿಂಟ್ ಐತಿ, ಹೌದಾ? ನಮ್ಗೆ ಇಲ್ಲೊಂದು ಹಾಕ್ಬೇಕು. ನಾವು ಏನ್ ಹಾಕಂದ್ರೆ ಇಲ್ಲೊಂದು ಎಲ್ಸ್ ಹಾಕ್ಬೇಕು. ಇಲ್ಲ ಎಲ್ಸ್ ಹಾಕ್ಬೇಕಂದ್ರೆ ನಾವ್ ಎಷ್ಟು ಹಾಕ್ಬೇಕಂದ್ರೆ ಇಲ್ಲಿ 10 ಹಾಕಿ 20 ಹಾಕೋಣ, ದೊಡ್ಡದ ಹಾಕೋಣ. ಅಂದ್ರೆ ಈ ಕಡೆ 10 ಈ ಕಡೆ 10 ನಾವು 10 ಹಾಕಿದ್ರೆ ಮೊದಲಿಗೆ ಈ ಲೈನಿಂದ ಸ್ಟ್ರೇಟ್ ಆಗಿ ಕೆಳಗಡೆ ಸೆಂಟ್ರಲ್ ಹಾಕಬೇಕು. ಸೆಂಟ್ರಲ್ ಲೈನ್ ಲೆಕ್ಕದ ಮೇಲೆ ಇಲ್ಲಿಂದ ಎಷ್ಟು ಇರಬೇಕು ಬಂದ್ರೆ ನಾವು 20 ಹಾಕ್ತೀವಿ ಅಂದ್ರೆ ಅದರ ಅರ್ಥ 10 ಇಲ್ಲಿ ಪಾಯಿಂಟ್ ಮಾಡ್ಕೋಬಹುದು. ಇಲ್ಲಿಂದ 10 ಪಾಯಿಂಟ್ ಮಾಡ್ಕೋಬಹುದು. ಇಲ್ಲಿ ಪಾಯಿಂಟ್ ಸಿಕ್ತು, ಅವಾಗ ಏನೈತಿ ಈ ಪ್ಯಾರಲ್ ತಗೊಂಡು ನಾವು ಲೈನ್ ಹಾಕಬೇಕು ಅಷ್ಟೇ. ಸೇಮ್ ಆಗಿ ಈ ಪ್ಯಾರಲ್ ತಗೊಂಡು ಇಲ್ಲಿ ಲೈನ್ ಹಾಕಬೇಕು. ಎಷ್ಟು ಬಂದ್ರೆ ಇದು ಸೈಜು 10-10. ಈಗ ಇಲ್ಲೊಂದು ನಮ್ಗೆ ಬಾಕ್ಸ್ ರೆಡಿ ಆಯ್ತು. ಬಾಕ್ಸ್ ರೆಡಿ ಆಯ್ತಂದ್ರೆ ನಮಗೆ ಎಲ್ಲಿ ಸಾಕ ಈಜಿ, ನಾವು ಎಲ್ಲಿ ಸಾಕ್ಬೋದು. ಈಗ ಸೇಮ್ ಈ ಸೆಂಟರ್ ಏನಿರ್ತದ ಅದನ್ನೇ ಸೇರಿಸ್ಬೇಕು. ಹಿಂಗ ಇಲ್ಲಿಂದ ಈ ಸಾಕೊಂಡ್ರೆ ಲೈನ್ ಎಲ್ಸ್ಕೊಂಡು ಹೋಗೋದು. ನಾವು ನಮ್ಗೆ ಎಲ್ಲಿ ಅಷ್ಟು ಬೇಕಾಗಿಲ್ಲ, ಜಸ್ಟ್ ನಮ್ಗೆ ಲಾಫ್ ಅಷ್ಟೇ ಬೇಕು. ಹಾಕೊಳ್ಳೋಣ. ಇಲ್ಲಿ ಸೆಂಟ್ರಲ್ ಬಂದಿರುತ್ತೆ ಇಲ್ಲೊಂದು ಈ ಲೈನ್ ಇರ್ಬೇಕಿದು, ಸೇರ್ಸ ಗೊತ್ತಾಗುತ್ತೆ. ನಾವು ಇಲ್ಲಿಂದ ಇಲ್ಲಿಗೆ ಹಾಕೋಣ ಫಸ್ಟ್.
ಇಲ್ಲಿ ಹಿಡ್ಕೊಂಡು ಇಲ್ಲಿ ಹಾಕಿದ್ವಿ, ಇಲ್ಲಿ ಹಿಡ್ಕೊಂಡು ಏನ್ ಮಾಡ್ತೀವಿ, ಇದಿಷ್ಟು ಆಗ್ತಲ್ಲ, ಇದಿಷ್ಟು ಹಾಕೋ ಬದಲು ಇಲ್ಲಿಗೆ ಹಾಫ್ ಬಿಡೋಣ ಸಾಕಿಷ್ಟು ನಾವು ಹಾಫ್ಗೆ, ಇಲ್ಲಿಂದ ಇಲ್ಲಿ ಹಾಕೋರಿಗೆ ಇಲ್ಲಿಗೆ ಹಾಫ್ ಸಾಕಿಷ್ಟು ನಮ್ಗೆ. ಈಗ ಏನ್ ಮಾಡ್ಬೇಕಂದ್ರೆ ಇಲ್ಲಿಂದ ಹೈಟ್ ಒಂದು 20 ಮೇಲೆ ಹೋಗುತ್ತೆ, ಈ ಸೆಂಟರ್ ಪಾಯಿಂಟ್ ಇಂದ 20 ಮೇಲ್ಗಡೆ ಹೋಗ್ಬೇಕು. ಇದೇ ಸೇಮ್ 20 ಇಲ್ಲಿ ಬಂದ್ರೆ ನಾವು ಇಲ್ಲಿ ಬಂತು, ನಾವಿಲ್ಲಿ ಸಿಕ್ತಿರೋ ಪಾಯಿಂಟ್ ಏನ್ ಮಾಡ್ಬೇಕಂದ್ರೆ ಇಲ್ಲಿ ಇದೇ ಪಾಯಿಂಟ್ ಸಿಗ್ತಾರೆ, ಇದೇ ತರ ಮಾಡ್ಕೋಬೇಕು ನಾವಿಲ್ಲಿ ಸೇಮ್ ಬಾಕ್ಸ್. ಈ ಪಾಯಿಂಟ್ ಸಿಗ್ತದೆ ನಮ್ಗೆ, ಇಲ್ಲಿ ಏನ್ ಮಾಡಿದ್ರೆ ನಾವು ಈ ಪ್ಯಾರಲ್ ತಗೊಂಡು ಲೈನ್ ಹಾಕಿದ್ವಿ, ಇದೇ ಪ್ಯಾರಲ್ ತಗೊಂಡು ನಾವೇನ್ ಮಾಡ್ಬೇಕು, ಇಲ್ಲಿ ಲೈನ್ ಹಾಕಬೇಕು ಅಂತ. ಅದೇ ತರ ಈ ಪ್ಯಾರಲ್ ತಗೊಂಡು ಲೈನ್ ಹಾಕಬೇಕು. ಏನ್ ಮಾಡಿ ನಾವು ಇಲ್ಲಿ ಇಲ್ಲಿ ಹಾಕೊಂಡಿವಿ. ಸೈಜ್ ಇದೆ, ಸೈಜ್ ನಮ್ಗೆ 20, ಆ 20 ಸೇಮ್ ಇರ್ಬೇಕು ಸೈಜ್. ಈ ಕಡೆ 20, ಈ ಕಡೆ 20, ಅದನ್ನ ಸೆಸ್ಕರ್ ಮೂವ್ ಮಾಡಿ ಇಲ್ಲಿ ಕ್ಲೋಸ್ ಮಾಡ್ಬೇಕು. ಅಲ್ಲಿಗೆ ಇಲ್ಲಿ ಬಾಕ್ಸ್ ಆಯ್ತು. ಬಾಕ್ಸ್ ಹಾಕಿದ್ರೆ ನಮ್ಗೆ ಎಲ್ಲಿ ಹಾಕೋದು ಈಸಿ. ಬಾಕ್ಸ್ ಹಾಕಿದ್ಮೇಲೆ ಅಂತೀವಿ ನಾವು ಲೈನ್ ಹಾಕೊಂತೀವಲ್ಲ, ಸೇಮು ಸೆಂಟರ್ ಪಾಯಿಂಟ್ ಮಾಡ್ಕೊಂಡಿರ್ತೀವಿ, ಇಲ್ಲಿ ಈ ಸೆಂಟರ್ ಪಾಯಿಂಟ್ ಮಾಡ್ಕೊಂಡಿರ್ತೀವಿ, ಇಲ್ಲಿ ಸೆಂಟರ್ ಪಾಯಿಂಟ್, ಇದು ಸೆಂಟರ್ ಪಾಯಿಂಟ್, ಈ ಲೈನ್ ಟಚ್ ಮಾಡಿವಿ, ಈ ಲೈನ್ ಟಚ್ ಮಾಡಿವಿ, ಇಲ್ಲಿಂದ ಈ ಲೈನ್ ಟಚ್ ಮಾಡಿವಿ, ಇಲ್ಲಿಂದ ಈ ಲೈನ್ ಟಚ್ ಮಾಡಿವಿ. ಅವಾಗ ನಾವಂತೀವಿ ಇಲ್ಲಿ ಹಾಕ್ಬೋದು. ಅಲ್ಲಿ ಇದು ಪೂರ ಹಾಕ್ಬೇಕು. ಈ ಪಾಯಿಂಟ್ ಇಟ್ಕೊಂಡು ನಾವು ಇಲ್ಲಿಂದ ಇಲ್ಲಿ ಹಾಕ್ಬೇಕು, ಲೈನ್ ಇಂದ ಈ ಪಾಯಿಂಟ್ ಇಟ್ಕೊಂಡು ಇಲ್ಲಿಂದ ಇಲ್ಲೊಂದು ಲೈನ್ ಹಾಕಬೇಕು, ಈ ಪಾಯಿಂಟ್ ಇಟ್ಕೊಂಡು ಇಲ್ಲಿಂದ ಲೈನ್ ಹಾಕಬೇಕು, ಈ ಪಾಯಿಂಟ್ ಇಂದ ಇನ್ನೊಂದು ಎಲ್ಲಿ ಹಾಕೊಂಡು ನಾವು ಇವಾಗ ಇಲ್ಲಿ ಸೆಂಟ್ರಲ್ ಲೈನ್ ಇರೋದು, ಇಲ್ಲಿ ಪಾಯಿಂಟ್ ಇಂದ ಈ ಪಾಯಿಂಟ್ಗೆ ನಾವೇನ್ ಮಾಡಬೇಕು, ಸೇರಿಸಬೇಕಂತ. ಇಲ್ಲಿ ಹೈಟ್ ಜಾಸ್ತಿ ಐತಿ, ನೀವು 20 ಕೊಡಕ್ಕೆ ಏನಾಗಲ್ಲ, ನಾನು ಜಾಸ್ತಿ ತಗೊಂಡಿನಿ, ನೀವು 20 ಕರೆಕ್ಟ್ ಇರುತ್ತೆ. ಆಯ್ತಾ? ಗಂಗಾಧರ ಹೈಟ್ ಜಾಸ್ತಿ ಆದ್ರೆ ನೀಟ್ ಕಾಣಲ್ಲ. ನೀವು 20 ಕಂಡಿದ್ದೆ, ನಾನು ಜಾಸ್ತಿ 40 ತಗೊಂಡಿನಿ, ನೀವು 20 ತಗೊಂಡ್ರೆ ಕರೆಕ್ಟ್ ಇರ್ತದೆ ಸೈಜ್ ಒಂದು. ಏನ್ ಮಾಡಿ ನಾವು ಎಲ್ಲಿ ಹಾಕೊಂಡಿವಿ, ಒಳಗಡೆ ಎಲ್ಲಿ ಹಾಕ್ಬೇಕು. ಇಲ್ಲಿ ನಾವೈತಿ ಈ ದಾಟಿಯಿಂದ ತಗೊಂಡಿದ್ದನ್ನ ಇಲ್ಲಿಗೆ ಮಾಡ್ಕೊಂಡು ನಾವು ನೋಡ್ಕೊಂಡು ಒಳಗಡೆ ಒಂದು ಇಂಟರ್ನಲ್ ಒಂದು ಇಲ್ಲಿ ಹಾಕಬೇಕು. ಇನ್ನೊಂದು ಅಂದ್ರೆ ಒಂದು 15 mm ಒಂದು ಇಲ್ಲಿ ಹಾಕಬೇಕು. ಇಲ್ಲಿ ಅದೇ ತರ ಬಾಕ್ಸ್ ನೋಡ್ಕೊಂಡು ಸೇಮ್ ಈಗೆಲ್ಲ ನಾವು ತೆಗಿಬೇಕು ಅದೆಲ್ಲ ರೈಸ್ ಬಾಕ್ಸ್ ಎಲ್ಲ.
ನಮ್ಗೆ ಏನ್ ಕಾಣ್ಬೇಕಂದ್ರೆ ಬರೀ ಇಲ್ಲಿ ಸಸ್ಯ ಕಾಣ್ತಿರ್ಬೇಕು. ಅದಕ್ಕೆ ನಾವು ಮೊದಲಿನ ಡ್ರಾಯಿಂಗ್ ನ ಬಹಳ ಹುಷಾರಾಗಿ ತಿನ್ನ ಹಾಕ್ಬೇಕು. ಲೈನ್ಸ್ ಎಲ್ಲ ಇವೆಲ್ಲ ಲೈನ್ ಹೋಗ್ಬಿಡ್ತಾವೆ. ಟಿಕ್ ಮಾಡಿದ್ರೆ ಅಳ್ಸಕ್ಕಾಗಲ್ಲ, ತಿನ್ ಮಾಡಿದ್ರೆ ನಾವು ರಿಮೂವ್ ಮಾಡ್ಬೋದು. ಈ ತರ ಇದೆ ನಮ್ಗೆ ಇದು ಡ್ರಾಯಿಂಗ್ ಇರೋದು. ಕಟಿಂಗ್ ತೋರಿಸ್ಬೇಕಲ್ಲ ಇದನ್ನ, ಕಟ್ ಹೆಂಗಾಗಿದೆ ಅಂತ ತೋರಿಸ್ಬೇಕು. ಏನ್ ಮಾಡಿದ್ವಿ, ಇಲ್ಲಿ ಕಟ್ ಮಾಡಿ ಏನಾಗ್ತದ, ಆಫ್ ಆಗುತ್ತೆ, ಆಫ್ ಸೆಕ್ಷನ್ ಆಗುತ್ತೆ. ಇಲ್ಲಿ ಕ್ವಾರ್ಟರ್ ಭಾಗ ತಗೊಂಡ್ರೆ ಅದು ಇಲ್ಲಿ ಫುಲ್ ಕಟ್ ಮಾಡಿದ್ರೆ ಇಲ್ಲಿಂದ ಆ ಫುಲ್ ಕಟಿಂಗ್ ಆಗುತ್ತೆ. ಫುಲ್ ಕಟ್ ಆದ್ರೆ ನಾವು ಸಮಭಾಗ ಮಾಡ್ತೀವಿ. ಇದು ಕಾಲ್ ಭಾಗ ತಗೊಂಡ್ರೆ ಏನಾಯ್ತು, ಹಾಫ್ ಕಟಿಂಗ್ ಆಗುತ್ತೆ. ಇದು ಆಫ್ ಸೆಟ್ ಅಂದ್ರೆ ಹಾಫ್ನಲ್ಲ ಫುಲ್ನಲ್ಲ, ಅದು ಕಡಿಮೆ ಇರೋದು. ಇಲ್ಲಿಗೆ ಆಯ್ತು, ನಾವು ಇಲ್ಲಿಗೆ ಇಷ್ಟೇ ತಗೊಳ್ಳೋದು. ಇದು ಕಟ್ ಲೈನ್ ಇದು. ಈ ತರ ಇಲ್ಲಿ ಸೆಂಟ್ರಲ್ ಲೈನ್ ಇರ್ತಾವು. ಇಲ್ಲಿಂದ ಆಯ್ತು ಮುಂದ್ಗಡೆ, ಅದು ಇಲ್ಲಿಂದ ಬರುತ್ತೆ. ಮತ್ತು ಇಲ್ಲಿ ಈ ಲೈನಿಂದ ಇಲ್ಲಿ ತರ ಒಂದು ಪ್ಯಾರಲ್ ಹೋಗುತ್ತೆ. ಇಲ್ಲೊಂದು ಏನು, ಇಲ್ಲೊಂದು ಹೈಟ್ ಹೋಗುತ್ತೆ ಲೈನ್, ಇದು ಕಟ್ ಆಗುತ್ತೆ. ಅದು ಮತ್ತೆ ಮುಂದ್ಗಡೆ ಇಲ್ಲಿ ಹೋಗಿ ಸ್ವಲ್ಪ ಮೇಲ್ಗಡೆ ಮಾಡಿ ಇಲ್ಲಿ ಕಟ್ ಕಾಣಿಸುತ್ತೆ. ಆಮೇಲೆ ಇಲ್ಲಿಂದ ಈ ತರ ಪ್ಯಾರಲ್ ಆಗಿರುತ್ತೆ ಅದು ಲೈನ್. ಆಮೇಲೆ ಈ ಲೈನ್ ಪ್ಯಾರಲ್ ಹೋಗುತ್ತೆ. ಮತ್ತು ಇದಿಲ್ಲ ಹೊರಗಡೆ ಕಾಣಿಸುತ್ತೆ ನಮ್ಗಿದು. ಇಲ್ಲಿ ಒಂದು ಈ ಪಾಯಿಂಟ್ಗೆ ಜಾಯಿನ್ ಆಗುತ್ತದೆ. ಇದು ಇಲ್ಲಿಂದ ಲೈನ್ ಇದು ಕಾಣಿಸ್ಬೇಕು. ಇದು ಯಾವ ಕಟ್ ಮಾಡೋದು ತೋರ್ಸ ಅಷ್ಟೇ. ಇದು ಡ್ರಾಯಿಂಗ್ ನ ಆದಷ್ಟು ತಿಂದ ಹಾಕೊಳ್ರಿ. ನಿಮ್ಗೆ ಯಾವ್ದು ಬೇಕೋ ಅಷ್ಟು ಟಿಕ್ ಮಾಡ್ಕೊಳ್ರಿ. ಡ್ರಾಯಿಂಗ್ ಭಾಳ ಆಗುತ್ತಲ್ಲ, ಇದು ಏನಾಗ್ತದೆ ಅಂದ್ರೆ ಕನ್ಫ್ಯೂಸ್ ಆಗ್ತದೆ. ಲೈನ್ ಇರಲ್ಲ, ಗಾರ್ಡನ್ನೆಲ್ಲ ರಿಮೂವ್ ಮಾಡ್ಕೊಂಡು ಹೋಗ್ಬೇಕು ಲೈನ್, ಹಂಗಾರೆ ನಮ್ಗೆ ಫ್ರೀ ಆಗಿರುತ್ತೆ. ಇಲ್ಲಿ ಬಂದು ಒಳಗಡೆ ಇಲ್ಲಿ ಇಂಟರ್ವ್ಯೂ ಕಟ್ ಆಗಿರುತ್ತೆ. ಮತ್ತೆ ಇದು
ಇದು ನಾವು ಫೋಟೋ ತೋರಿಸ್ಬೇಕಾಗುತ್ತೆ ಇಲ್ಲಿ. ಡ್ರಾಯಿಂಗ್ ಪಿಕ್ಚರ್ ತಿನ್ನಿಸೋದು ನಾನು. ಇದು ಫಸ್ಟ್ ನಮಗೆ ಇದು ಬೇಸ್ ಬಾಕ್ಸ್. ಇದು ಬಾಕ್ಸ್ ಏನ್ ಮಾಡಿ ನಾವು ಈ ಕಡೆ 40 ತಗೊಂಡ್ವಿ, ಈ ಕಡೆ 80 ತಗೊಂಡ್ವಿ, ಹೈಟ್ 10 5 ತಗೊಂಡು ಒಂದು ಬಾಯ್ ಹಾಕೊಂಡು ಬಾಕ್ಸ್ ಹಾಕೊಂಡ್ವಿ. ಅದಾದ್ಮೇಲೆ ಒಳಗಡೆ ಎಲಿಪ್ಸ್ ಮಾಡ್ಕೊಂಡು ನಾವು ಫಸ್ಟ್ ಇಲ್ಲಿಂದ ಇಲ್ಲಿ 40 ತಗೊಂಡು ಈ ಕಡೆ 10 ತಗೊಂಡ್ವಿ, ಈ ಕಡೆ 10 ತಗೊಂಡ್ವಿ. ನೋಡ್ಬೇಕು ಇದು 40 ಅಲ್ಲಿ ಈ 40 ಇತ್ತಂದ್ರೆ ಏನ್ ಮಾಡಿದ್ವಿ ನಾವು ಸೆಂಟ್ರಲ್ ಫಸ್ಟ್ ಮಾಡುದು, ಆಮೇಲೆ ಇಲ್ಲಿ ಮಾಡುದು 4 ಭಾಗ ಮಾಡಿದ್ರು ಸರಿಯಾಗಿ. ಇಲ್ಲಿ 10 ಆಯ್ತು, ಇಲ್ಲಿ 10 ಆಯ್ತು, ಇಲ್ಲಿ 10 ಇಲ್ಲಿ 10 ಇದೆ ಅಷ್ಟು ಮಾಡ್ಕೊಂಡ್ಬಿಟ್ವಿ. ಇಲ್ಲಿಂದ ಏನಿದ್ರೆ 70 ತಗೊಂಡ್ರಿ ನೀವು. 70 ತಗೊಂಡ್ರೆ ಆ 70 ಅಲ್ಲಿ ಏನ್ ಮಾಡೋದು ನಾವು ಸೆಂಟ್ರಲ್ ಲೈನ್ ಹಾಕೊಂಡ್ವಿ. ಆಮೇಲೆ ಇಲ್ಲಿಂದ 10 ಬಿಟ್ಟು ಒಂದು ಹಾಕೊಂಡ್ವಿ, ಇಲ್ಲಿಂದ 10 ಬಿಟ್ಟು ಇಲ್ಲೊಂದು ಲೈನ್ ಹಾಕೊಂಡ್ವಿ. ಈ ಸೆಂಟ್ರಲ್ ಲೈನ್ ತಗೊಂಡು ಇಲ್ಲಿಂದ ಹಾಕಿ ಫಸ್ಟ್ ಎಲಿಪ್ಸ್ ಹಾಕೊಂಡ್ವಿ ನಾವು. ಅಂದ್ರೆ ಸೆಂಟ್ರಲ್ ಲೈನ್ ಇಂದ ಕೆಳಗಡೆ ನಾವು 5 ಹಾಕಿ 10 ಹಾಕಿಲ್ಲ, 5 ಕೆಳಗೆ ಒಂದು ಈ ಕಡೆ 10 ಈ ಕಡೆ 10 ಬಾಕ್ಸ್ ಹಾಕೊಂಡ್ವಿ, ಒಂದು ಎಲಿಪ್ಸ್ ಮಾಡ್ಕೊಂಡ್ವಿ. ಅದೇ ಸೇಮ್ ಸೈಜು ಎಲ್ಲ ಕಡೆ 4 ಕಡೆ ಬಂದವು. ಆಮೇಲೆ ಈ ಸೆಂಟ್ರಲ್ ಲೈನ್ ಏನೈತಲ್ಲ ಇಲ್ಲಿಂದ ಈ ಸೆಂಟ್ರಲ್ ಲೈನ್ ಎರಡು ಕೂಡಿಸಿದ ಇಲ್ಲಿ ಪಾಯಿಂಟ್ ಬಂತು. ಇಲ್ಲಿ 20 ಎಲಿಪ್ಸ್ ಹಾಕಿ ಬಂದ್ವಿ. 20 ಎಲಿಪ್ಸ್ ಹಾಕಿದ್ರೆ 10 ಕೆಳಗೆ ಬಂದ್ವಿ. ಈಗ 20 ಈ ಕಡೆ 20 ಲೈನ್ ಆಗಿದೆ. ಈ ಪ್ಯಾರಲ್ 20 ಈ ಪ್ಯಾರಲ್ 20 ಹಾಕೊಂಡು ಒಂದು ಬಾಕ್ಸ್ ಮಾಡ್ಕೊಂಡು ಆ ಎಲಿಪ್ಸ್ ಹಾಕೊಂಡ್ವಿ. ಆಮೇಲೆ ಇಲ್ಲಿಂದ ಪಾಯಿಂಟ್ ಇಂದ ಹೈಟ್ ಮೇಲೆ 20 ಹೋಗಿವಿ. 20 ಹೋಗಿ ಅಲ್ಲಿ ಈ ಕಡೆ 20 ತಗೊಂಡ್ವಿ, ಈ ಪ್ಯಾರಲ ಈ ಕಡೆ 20 ಈ ಪ್ಯಾರಲ್ ತಗೊಂಡ್ವಿ, ಅಲ್ಲಿ ಒಂದು ಬಾಕ್ಸ್ ಮಾಡ್ಕೊಂಡು ಎಲಿಪ್ಸ್ ಹಾಕೊಂಡ್ವಿ. ಅದ್ರೊಳಗಡೆ ಇನ್ನೊಂದು ಐತಿ 15 ಮಾಡ್ಕೊಂಡ್ವಿ. ಅಂದಾಜಕ್ಕೆ ನಡೀತದೆ. ಅವಾಗ ಐತಿ ಕಟ್ ಮಾಡಿರೋ